ಟ್ರಸ್ಟ್ ಬರ್ಕೊಟ್ರಲ್ಲ. ಈಗ ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಬ್ಬ ಉತ್ತರ ಕೊಡ್ಲಿಲ್ಲ. ಅವತ್ತು ಉತ್ತರ ಕೊಟ್ಟಂತ ವ್ಯಕ್ತಿ ಅನಾಗರಿಕವಾಗಿ ಬಳಸಿದಂತ ಪದ. ನಾನಿದನ್ನೆಲ್ಲ ಸುಲಭವಾಗಿ ಬಿಡೋನಲ್ಲ. ಪರ್ಸೆಂಟೇಜ್ ಸಿಸ್ಟಮ್ ತಂದವ್ರು ಯಾರು ಈ ರಾಜ್ಯದಲ್ಲಿ? ಅದೆಂತಂದು ಹೇಳ್ಕೊಂಡವ್ರಲ್ಲ, 8% 10%. ಆ ಸಿಸ್ಟಮ್ ತಂದ ಪುಣ್ಯಾತ್ಮ ಪಿತೃ ಇದೇ ಯಡಿಯೂರಪ್ಪನವರಲ್ವೇ? ಈ 10% ಪಾಪ ಹಿಂದೆ ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸಿದಾಗಲೂ ಅವ್ರಿಗೆ ಆ ಯೋಚನೆ ಬಂದಿರಲಿಲ್ಲ. ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವರು ಮಹಾನುಭಾವ, ಅದರ ಜನಕ ಇವರು. ಹಲೋ, ಯಾವ ರೀತಿ ನಡೆಸಿದ್ದಾರೆ ತೋರ್ಸಿದ್ರೆ 1 ಗಂಟೆ ಆಯ್ತದೆ. ಇವ್ರದೆಲ್ಲ ಅರ್ಥ ಆಯ್ತಲ್ಲ, ಯೂಟರ್ನು ಇಂಥದೆಲ್ಲ ಇದೆ. ಸಭೆ ಆದ್ಮೇಲೆ ನಿಮ್ಗೆಲ್ಲ ತೋರಿಸ್ತೀವಿ, ಎಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ. ಯಾವ ರೀತಿ ಮಾಡಿದ್ದಾರೆ, ಪ್ರಜ್ವಲ್ ರೇವಣ್ಣಂದ ಸಿಡಿ ವಿಚಾರ ಏನ್ ಮಾಡಿದ್ರು, ಪೆಂಡೆ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನ್ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್. ಫಸ್ಟ್ ನನ್ನ ಮೇಲೆ ಹೇಳಿದ್ರು, ತಿರ್ಗಾ ಅದಾರ ಪ್ರೀತಮ್ ಗೌಡ ಅಂತೆ, ತಿರ್ಗಾ ಒಂದ್ ಹೇಳಿದ್ರು, ತಿರ್ಗಾ ಅದಂತೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನೀವು ಗಮನ ಇಟ್ಕೊಂಡಿರ್ಬೇಕು. ಇವತ್ತು ಏನೋ ಬಿಜೆಪಿ ಅವರಿಬ್ರು ಬಿಜೆಪಿಗೆ ಬ್ಯಾಕ್ ಸ್ಟಾಪ್ ಮಾಡಿದ್ ನಾವು ಮಾಡಿದ್ವಾ? ಯಡಿಯೂರಪ್ಪಂಗೆ ಯಾರು ಬ್ಯಾಕ್ ಸ್ಟಾಪ್ ಮಾಡಿದ್ರು? ಇದೇ ಕುಮಾರಸ್ವಾಮಿ ಬ್ಯಾಕ್ ಸ್ಟಾಪ್ ಮಾಡಿದ್ರು. ಇವತ್ತು ನಮ್ಗಳ ಮೇಲೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಹೇಳ್ತೀನಿ, 17 ಜನ ಇದ್ರು ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ, ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ನಾನು ಹೇಳ್ತೀನಿ, ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬನ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ. ಆ MP ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ್ ಬಿಡ್ತಾರೇನ್ರಿ, ನಮ್ಮನ್ನು ಬಿಡ್ತಾರೇನ್ರಿ? ಸೊ ಯಾರನ್ನೂ ಸಹಿಸೋದಿಲ್ಲ. ಚಲರಾಯ ಸ್ವಾಮಿ ಇರ್ಬೋದು, ಬೇರೆ ನಾಯಕರು, BL ಶಂಕರ್ ಇಲ್ಲೇ ಇದ್ದಾರೆ, ಜಾಲಪ್ಪ ಇದ್ದಾರೆ, ನಮ್ಮ ಇವರು ರಾಯರೆಡ್ಡಿ ಇದ್ದಾರೆ. 17 ಜನ ಗೆದ್ದಿದ್ರು, ಒಬ್ರು ಕೂಡ ಅವ್ರ ಜೊತೆಲಿಲ್ಲ. ಯಾಕಿಲ್ಲ? ಯಾರು ರಾಜಕಾರಣ ಮಾಡ್ತಾರೆ, ಯಾರು ಬೆಳಿತಾರೆ, ಮುಂದಕ್ಕೆ ನನ್ನ ಕುಟುಂಬಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಅವ್ರನ್ನ ತೆಗೆದಾಕುವಂತ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಕೊನೆ ಕಾಲ ಬಂದಿದೆ. ನಾನು ಹೆಚ್ಚಿಗೆ ಏನು ಹೇಳ್ಬೇಕಾದಿಲ್ಲ. ಇನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಬೇಕು. ಒಂದು ತಿಳ್ಕೊಳ್ಳಿ, 2ನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ. ಇಡೀ ಭಾರತ ನೋಡ್ತಾ ಇದೆ. ಅವ್ರನ್ನ ತೆಗಿಬೇಕು, ಅವ್ರ ಸಂಚು ಮಾಡಬೇಕು, ಅಸೂಯೆಯಿಂದ ಅಧಿಕಾರದಿಂದ ಇಳಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಇಲ್ಲ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಪಕ್ಷ, ಸೋನಿಯಾ ಗಾಂಧಿ ಅವರ ನಾಯಕತ್ವ, ರಾಹುಲ್ ಗಾಂಧಿ ಅವರ ನಾಯಕತ್ವ, ನಾವೆಲ್ಲ ಸೇರಿ ಅವರ ಬೆನ್ನಿಗೆ ಇದ್ದೇವೆ. ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ನಮ್ಮ ಜೊತೆ ಇದ್ದೀರಿ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ, ಮುಖ್ಯಮಂತ್ರಿಗಳು ಪರಮೇಶ್ವರ್ ಇನ್ನ ಮಾತಾಡೋರಿದ್ದಾರೆ. ಒಂದು ಸಂದೇಶ ನಿಮಗೆ, ಇತಿಹಾಸ ಇದೆ. ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರುವಂತ ಕೆಲಸವನ್ನು ನಾವು ಮಾಡ್ತೇವೆ. ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಇನ್ನ ಮುಂದಕ್ಕೂ ಕೂಡ ನಿಮ್ಮ ಬದುಕಿನಲ್ಲಿ, ಭಾವನೆಗಲ್ಲ, ನಿಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನ ತಂದಿದ್ದೇವೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಯಾವ್ದಾದ್ರು ಕಾರ್ಯಕ್ರಮ ಕೊಟ್ಟಿತ್ತಲ್ಲ, ಉಳುನ್ಗೆ ಭೂಮಿ, ಸೈಟು, ಮನೆ, ಯಾವ್ದಾದ್ರು ಕಾರ್ಯಕ್ರಮ, ಓಲ್ಡ್ ಏಜ್ ಪೆನ್ಷನ್ ತೆಗೆದಾಕಾಯ್ತಾ? ಹಂಗೆ ನಮ್ಮ 5 ಗ್ಯಾರಂಟಿಗಳನ್ನ ಯಾರು ಕೂಡ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಅವ್ರ ಕೈಲೂ ಆಗುದಿಲ್ಲ, ನಾವು ತೆಗೆದಾಕೋದಿಲ್ಲ. ಈ ಮಾತನ್ನ ಹೇಳಿ ನಿಮ್ಮ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು, ಆ ತಾಯಿ ಏನು ಚಾಮುಂಡೇಶ್ವರಿ ಇದ್ದಾಳೆ, ಆ ಪಾರ್ವತಿ ದೇವಿ ಮಾಡ್ತಾ, ಒಬ್ಬ ಮುಖ್ಯಮಂತ್ರಿಗಳ ಹೆಂಡತಿ ಯಾವ ತರ ಮನೆಯಿಂದ ಈಚೆ ಬಂದಿದ್ದೇನ್ರಿ, ದೇವಸ್ಥಾನಕ್ಕೆ ಹೋದ್ರು ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಹೆಣ್ಮಗಳು ದರ್ಶನವನ್ನ ಮಾಡ್ಕೊಂಡು ಬಂದಂತ ಒಬ್ಬ ಹೆಣ್ಮಗಳು. ನಮ್ಮನೆ ಹೆಣ್ಮಕ್ಳಾದ್ರೂ ಕೂಡ ಇವತ್ತು ಬಂದು ನಮ್ಮನೆ ಹೆಣ್ಮಕ್ಳಾದ್ರೂ ಕೂಡ ಇವತ್ತು ನಮ್ಮ ಜೊತೆ ಪ್ರವಾಸ ಮಾಡ್ತಾರೆ. ಮುಖ್ಯಮಂತ್ರಿ ಆದಾಗೂ ಕೂಡ ಒಂದಿನ ಬಂದು ಈಚೆ ಬರ್ಲಿಲ್ಲ. ಅಂತ ಹೆಣ್ಣು ಮಗಳ ಬಗ್ಗೆ
ತಾವು ಈ ರೀತಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ್ರು ಅಂತ ಹೇಳಿ ಏನು ಕಳಂಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಸಾಧ್ಯ ಇಲ್ಲ. ಆ ತಾಯಿ ಚಾಮುಂಡಿ ಕ್ಷಮಿಸುವುದಿಲ್ಲ. ಮುಖ್ಯಮಂತ್ರಿಗಳು ಕ್ಷಮಿಸಬಹುದು, ಧರ್ಮಪತ್ನಿ ಕ್ಷಮಿಸಬಹುದು, ಆ ತಾಯಿ ಚಾಮುಂಡಿ ನಿಮ್ಮನ್ನ ಯಾರು ಕೂಡ ಕ್ಷಮಿಸುವುದಿಲ್ಲ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯಮಾಡಿ ಸಮಯದ ಅಭಾವ ಇರೋದ್ರಿಂದ ಈಗ ಮಾನ್ಯ ಈ ಹಿಂದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ, ಈಗ ಘನ ಸರ್ಕಾರದ ಗೃಹ ಖಾತೆ ಸಚಿವರಾಗಿ ಇರುವಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ಐತಿಹಾಸಿಕ ಜನಾಂದೋಲನ ಸಮಾವೇಶನ ಕುರಿತು ಮಾತಾಡಬೇಕಂತ ವಿನಂತಿ ಮಾಡ್ತೀನಿ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರೇ, ಈ ರಾಜ್ಯದ ರಾಜಕಾರಣದಲ್ಲಿ ಕಳಂಕರಹಿತವಾಗಿ ಬಡವರ ಧ್ವನಿಯಾಗಿ ಪ್ರಾಮಾಣಿಕ ಆಡಳಿತಗಾರನಾಗಿ 40 ವರ್ಷಗಳಿಂದ ಕರ್ನಾಟಕದ ಜನತೆಗೆ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಎರಡು 2023ರಲ್ಲಿ ಸಿದ್ದರಾಮಯ್ಯನವರ ಜೊತೆಗೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲೇ ತನ್ನೆಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಪಕ್ಷವನ್ನ ತಂದುಕೊಟ್ಟಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಚಿವ ಸ್ನೇಹಿತರೆ, ಸಂಸದರೇ, ಶಾಸಕರೇ, ಪಕ್ಷದ ಎಲ್ಲ ಮುಖಂಡರುಗಳೇ, ಎಲ್ಲ ಘಟಕದ ಅಧ್ಯಕ್ಷರುಗಳೇ, ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮ ಸ್ನೇಹಿತರೆ, ಪ್ರಪ್ರಥಮವಾಗಿ ಈ ದೇಶಕ್ಕೆ ಸ್ವತಂತ್ರ ತಂದುಕೊಡೋದಕ್ಕೆ ಗಾಂಧೀಜಿಯಾಗಿ ಅನೇಕ ಜನ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ತಮ್ಮನ್ನ ಅರ್ಪಣೆ ಮಾಡಿಕೊಂಡು ಆಗಸ್ಟ್ 9ರಲ್ಲಿ ಕ್ವಿಟ್ ಇಂಡಿಯಾ ಅಂತೇಳಿ ಗಾಂಧೀಜಿಯವರ ಕರೆಗೆ ಹೋಗೊಟ್ಟಂತ ಎಲ್ಲ ದೇಶಭಕ್ತರಿಗೆ ನನ್ನ ನಮನಗಳನ್ನ ಪ್ರಪ್ರಥಮವಾಗಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ನಾವು ಅನೇಕ ಸಮಾರಂಭಗಳನ್ನ ಇದೇ ಮಹಾರಾಜ ಗ್ರೌಂಡ್ನಲ್ಲಿ ಮಾಡಿದ್ದೇವೆ. ಚುನಾವಣೆಗೆ ಮೊದಲು ಮಾಡಿದ್ದೇವೆ, ಚುನಾವಣೆಯ ನಂತರವೂ ಕೂಡ ಮಾಡಿದ್ದೇವೆ. ಇದೇ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೇವೆ. ಆದರೆ ಇವತ್ತಿನ ಈ ಸಮಾರಂಭ ಬಹುಜನರಿಗೆ ಆಶ್ಚರ್ಯವನ್ನು ತಂದುಕೊಡ್ತಕ್ಕಂಥ ಸಮಾರಂಭ. ಈ ಸಮಾರಂಭ ಪ್ರಶ್ನೆಗಳನ್ನು ಕೇಳುವಂತ ಸಮಾರಂಭ.
ಯಾರು ರಾಜ್ಯದ ಅಪಮಾನ ಮಾಡಿದ್ದಾರೆ, ಯಾರು ಸರ್ಕಾರವನ್ನ ಉರುಳಿಸ್ತೇವೆ ಅಂತ ಹೇಳಿ ಮಾತನಾಡಿದ್ದಾರೆ, ಅವರ ಪಾದಯಾತ್ರೆ ಮುಗಿಯೋದ್ರೊಳಗೆ ಅಂತ ಹೇಳಿ ಮಾತನಾಡಿದ್ದಾರೆ. ಅವರಿಗೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳುವಂತ ಸಮಾರಂಭ. ಬಹುಶಃ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಇಂತಹ ಸಮಾರಂಭ, ಪ್ರಶ್ನೆಗಳನ್ನ ವಿರೋಧ ಪಕ್ಷದವರಿಗೆ ಕೇಳುವಂತ ಸಮಾರಂಭ ಯಾವತ್ತೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಾವು ಅವರಿಗೆ ಪಾದಯಾತ್ರೆ ಮಾಡಬೇಡಿ ಅಂತ ಹೇಳಲಿಲ್ಲ, ಪ್ರತಿಭಟನೆ ಮಾಡಬೇಡಿ ಅಂತ ಹೇಳೋದಿಲ್ಲ, ಅದು ನಿಮ್ಮ ಹಕ್ಕು. ಆದರೆ ಯಾವುದಕ್ಕೆ ಪ್ರತಿಭಟನೆ ಮಾಡ್ತೀರಿ, ಯಾವುದಕ್ಕೆ ಪಾದಯಾತ್ರೆ ಮಾಡ್ತೀರಿ? ಜನರಿಗೋಸ್ಕರ ಪಾದಯಾತ್ರೆ ಮಾಡಿದ್ದೇವೆ ನಾವು. ಈ ರಾಜ್ಯದ ಸಂಪತ್ತನ್ನು ಉಳಿಸೋದಕ್ಕೆ ಪಾದಯಾತ್ರೆ ಮಾಡಿದ್ದೇವೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೇವೆ, ಹೊಸಪೇಟೆಯಿಂದ ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಮಾಡಿದ್ದೇವೆ, ಮಂಗಳೂರಿಂದ ಉಲ್ಲಾಳಕ್ಕೆ ಪಾದಯಾತ್ರೆ ಮಾಡಿದ್ದೇವೆ. ನಮ್ಮ ಪಾದಯಾತ್ರೆಗಳು ಜನರ ಪರವಾಗಿ, ಜನರಿಗೋಸ್ಕರ ಮಾಡಿದಂತ ಪಾದಯಾತ್ರೆಗಳು ಅನ್ನೋದನ್ನ ಇವತ್ತು ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ಆದರೆ ನೀವು ಮಾಡುವಂತ ಪಾದಯಾತ್ರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯ ಮೇಲೆ ಆಪಾದನೆ ಮಾಡಿದ್ದಾರೆ. ನಾನು ಅವರಿಗೆ ಪ್ರಶ್ನೆ ಕೇಳ್ತೇನೆ, ನಿಮ್ಮಲ್ಲಿ ಯಾವ ಪುರಾವೆಗಳಿದ್ದಾವೆ, ಯಾವ ದಾಖಲಾತಿಗಳಿದ್ದಾವೆ? ಮಾನ್ಯ ಮುಖ್ಯಮಂತ್ರಿಗಳು ರುಜು ಇರ್ತಕ್ಕಂಥ ದಾಖಲಾತಿ ಯಾವುದಾದ್ರೂ ಒಂದು ಇದ್ರೆ ತೋರಿಸಿ ನೋಡೋಣ. ಸರ್ಕಾರದಿಂದ ಅಧಿಕಾರದಲ್ಲಿ ದುರುಪಯೋಗ ಮಾಡಿಕೊಂಡು ಯಾವುದಾದ್ರೂ ಡೈರೆಕ್ಷನ್ ಕೊಟ್ಟಿದ್ರೆ ತೋರಿಸಿ ನೋಡೋಣ. ಯಾರು ನೀವು? ನಿಮ್ಮ ಮೇಲೆ ಆಪಾದನೆಗಳು ಇಲ್ವಾ? ಮುಖ್ಯಮಂತ್ರಿಗಳು ಹೇಳಿದಾಗೆ 25ಕ್ಕೂ ಹೆಚ್ಚು ಹಗರಣಗಳ ಆಪಾದನೆಗಳು ನಿಮ್ಮ ತಲೆ ಮೇಲೆ ಕೂತಿದ್ದಾವೆ. ಅದನ್ನ ಮರೆಯೋದು ಬೇಡ ನೀವು. ಇವತ್ತು ನಾನು ಈ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಅಥವಾ ಅವರ ಮುಖ್ಯಸ್ಥರಿಗೆ ಕೇಳೋದಕ್ಕೆ ಬಯಸ್ತೇನೆ. ನೀವೊಂದು ಪ್ರಕಟಣೆ ಮಾಡಿದ್ದೀರಿ, ಜ್ಞಾಪಕ ಇದೆಯಾ ಅಥವಾ ಮರ್ತೋಗಿದ್ಯಾ? ಆ ಪ್ರಕಟಣೆಯಲ್ಲಿ ಏನು ಹೇಳಿದಿರಿ? ಆ ಪ್ರಕಟಣೆಯಲ್ಲಿ ನೀವು ಹೇಳಿದಿರಿ, ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಅಂತೇಳಿ ಪ್ರಕಟಣೆ ಮಾಡಿದಿರಿ. ಅದು ನಿಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ಹೆಸರಿನಲ್ಲಿ ಹೊರಟಿದೆ. ಅದು ಏನ್ ಕೇಳಿದಿರಿ? ಅದರಲ್ಲಿ 36 ಸೈಟ್ಗಳನ್ನ ಮೂಡಾದವರು ಕೊಟ್ಟಿದ್ದಾರೆ. 20 ಸೈಟ್ಗಳು ನಿಮ್ಮ ಕುಟುಂಬದವರಿಗೆ ಆಗಿದೆ. ಕುಮಾರಸ್ವಾಮಿಯವರ ಆದಿಯಾಗಿ ನಿಮ್ಮ ಕುಟುಂಬದವರಿಗೆ ಆ ಸೈಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಅವರು ಕೊನೆಯದಾಗಿ ಹೇಳ್ತಾರೆ, ಕುಮಾರಸ್ವಾಮಿ ಅವರಿಗೆ ಕೇಳ್ತಾರೆ ಅವರು ಪ್ರಶ್ನೆಯನ್ನ, ಕುಮಾರಸ್ವಾಮಿ ಅವರೇ, ನಿಮಗೆ ಇನ್ನೂ ಬೇರೊಬ್ಬರ ಬಗ್ಗೆ ಪ್ರಶ್ನೆ ಮಾಡುವ ನೈತಿಕತೆ ಉಳಿದಿದೆಯಾ ಅಂತ ಕೇಳ್ತಾರೆ. ಭಾರತೀಯ ಜನತಾ ಪಾರ್ಟಿಯವರು ಕೇಳೋದು, ಯಾರ ಜೊತೆಯಲ್ಲಿ ಇವತ್ತು ನೀವು ಪಾದಯಾತ್ರೆ ಮಾಡೋದಕ್ಕೆ ಹೊರಟಿದ್ದೀರಿ, ಅವರು ನಿಮ್ಮನ್ನ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಅವರಿಗೆ ಉತ್ತರ ಕೊಡಿ ನೀವು, ಆಮೇಲೆ ನಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಬನ್ನಿ ನೀವು. ಸ್ನೇಹಿತರೆ, ಇವತ್ತು ನಮ್ಮ ಕಾರ್ಯಕ್ರಮ ಅನೇಕ ಪ್ರಶ್ನೆಗಳನ್ನು ನಾವು ಕೇಳೋದಿದೆ ನಿಮಗೆ. ರಾಜ್ಯದಲ್ಲಿ ಇವತ್ತು ನೀವು ರಾಷ್ಟ್ರದಲ್ಲಿ ಮಂತ್ರಿಗಳಾಗಿದ್ದೀರಿ, ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದೀರಿ. ಇವತ್ತು ನಮಗೆ ಬರಬೇಕಾದಂತ GST ಶೇರ್ ಇರ್ಬೋದು, ಅಥವಾ ನಮಗೆ ಬರಬೇಕಾದಂತ ಅನೇಕ ಕಾರ್ಯಕ್ರಮಗಳಲ್ಲಿ ಅಡಿಯಲ್ಲಿ ಹಣ ಇರ್ಬೋದು, ಅದನ್ನ ಬಿಡುಗಡೆ ಮಾಡಲಿಲ್ಲ. ನಾವು ಕಳೆದ ಬಾರಿ ನಮಗೆ
36,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ನಿಮ್ಮ ಹತ್ರ 12,000 ಕೋಟಿ ಹಣ ಕೇಳ್ದೋ ನಿಮಗೆ, ಆದರೆ ನಮಗೆ ಕೊಡ್ಲಿಲ್ಲ ನೀವು. ಬಹುಶಃ ರಾಷ್ಟ್ರದ ಇತಿಹಾಸದಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ನಮಗೆ ಗ್ರಾಂಟ್ ಕೊಡ್ಲಿಲ್ಲ ಅಂತೇಳಿ ಕೋರ್ಟಿಗೆ ಹೋದಂತ ಉದಾಹರಣೆಗಳಿಲ್ಲ. ತಮಿಳುನಾಡಿನವರು ಹೋದ್ರು, ಕೇರಳದವರು ಹೋದ್ರು, ನಾವು ಕೂಡ ಹೋದ್ವಿ. ಅದಕ್ಕೆ ಉತ್ತರವಾಗಿ ನೀವು ಹಣ ಬಿಡುಗಡೆ ಮಾಡಿದ್ದೀರೇ ವಿನಃ ನಾವು ಕೇಳಿದಂತ ಹಣವನ್ನ ನೀವು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಕೂಡ ಪತ್ರಿಕೆಯಲ್ಲಿ ಬಂದಿದೆ, ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ. ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸಿನ ಸಚಿವರು ಹೇಳಿದ್ರು 5,300 ಕೋಟಿ ಭದ್ರಾ ಮೇಲ್ದಂಡೆಗೆ ಕೊಡ್ತೇವೆ, ಅದನ್ನ ರಾಷ್ಟ್ರೀಯ ಯೋಜನೆ ಅಂತ ಮಾಡ್ತೇವೆ ಅಂತ. ಇವತ್ತು ಹೇಳ್ತಾ ಇದ್ದೀರಿ ನಾವು ಭದ್ರಾ ಮೇಲ್ದಂಡೆಗೆ ಹಣ ಕೊಡೋದಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದೀರಿ. ಅಂದ್ರೆ ಅರ್ಥ, ರಾಜ್ಯ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಇಡೀ ವಿಶ್ವಕ್ಕೆ ಇವತ್ತು ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ನಮ್ಮ ಮಾತನಾಡಿದಂತ ಅನೇಕ ಜನ ಹಗರಣದ ಬಗ್ಗೆ ಮಾತನಾಡಿದ್ದಾರೆ. ನಾನು ಹೆಚ್ಚು ಸಮಯ ಅದಕ್ಕೆ ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ನೀವು ವಾಲ್ಮೀಕಿ ಹಗರಣದ ಬಗ್ಗೆ ಅನೇಕ ಬಾರಿ ಮಾತನಾಡಿದ್ದೀರಿ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿಗಳನ್ನ ಅದಕ್ಕೆ ತರಬೇಕು, ಹೇಗಾದ್ರೂ ಮಾಡಿ ಮಾನ್ಯ ಶಿವಕುಮಾರ್ ಅವರನ್ನ ತರಬೇಕು, ಹೇಗಾದ್ರೂ ಮಾಡಿ ಮಂತ್ರಿಗಳನ್ನ ತರಬೇಕು ಅಂತ ಹೊರಟಿದ್ದೀರಿ. ಈಗಾಗಲೇ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಒಂದು ಹಗರಣ ಅವರ ಗಮನಕ್ಕೆ ಬರ್ತದೆ ಎಂದ ತಕ್ಷಣ ಸಚಿವರನ್ನ ರಾಜೀನಾಮೆಯನ್ನು ತೆಗೆದುಕೊಂಡು ಅದಕ್ಕೆ SIT ಮಾಡಿ ಅದಕ್ಕೆ ಇವತ್ತು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿನ್ನ ಜನತೆಗೆ ಉತ್ತರ ಬೇಕಾ? CBI ತಂದಿದ್ದೀರಿ, ED ತಂದಿದ್ದೀರಿ, ಅವರೇನ್ ಮಾಡ್ತಾ ಇದ್ದಾರೆ? ಬರ್ಲಿ, ಸತ್ಯಾಂಶ ಹೊರಗಡೆ ಬರ್ಲಿ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಅವರಿಗೆ ಶಿಕ್ಷೆಯನ್ನ ಖಂಡಿತವಾಗಿ ಮಾಡೇ ತೀರ್ತೀವಿ ಅನ್ನೋದನ್ನ ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಅದೊಂದೇ ಅಲ್ಲ, ನಿಮ್ಮ ಪಕ್ಷದವರೇ ಹೇಳಿದ್ದಾರೆ ಬೋವಿ ಹಗರಣದಲ್ಲಿ ಹಗರಣ ಆಗಿದೆ, ಹಣ ಹೊಡೆದಿದ್ದಾರೆ. ಮೊನ್ನೆ ನಮಗೆ SITಯಲ್ಲಿ ಗೊತ್ತಾಗಿದೆ 30 ಬ್ಯಾಂಕ್ ಅಕೌಂಟಿಗೆ ಹಣ ಹೋಗಿದೆ. ದೇವರಾಜ ಅರಸು ಟ್ರಕ್ ಟರ್ಮಿನಲ್ಸ್ ನಲ್ಲಿ ನಿಮ್ಮ MD, ನಿಮ್ಮ ಅಧ್ಯಕ್ಷ ಚೆಕ್ ನಲ್ಲಿ ಹಣ ತಗೊಂಡಿದ್ದಾರೆ. ಇವತ್ತು ಅವ್ರ ಮನೆಗಳು ಕಟ್ಟೋದಕ್ಕೆ ಹಣ ತಗೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು. ನಾನು ಒಬ್ಬ ಗೃಹ ಸಚಿವನಾಗಿ ಹೇಳ್ತೇನೆ, PSI ಹಗರಣ ಯಾರು ಮಾಡಿದ್ದು? ಇವತ್ತುವರೆಗೂ ಕೂಡ ನಾವು ಸಬ್ ಇನ್ಸ್ಪೆಕ್ಟರ್ಗಳನ್ನ ರಾಜ್ಯದಲ್ಲಿ ರೆಕ್ರೂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗೊಂದಲದ ಗೂಡಾಗಿ ಇವತ್ತು ನಿಂತಿದೆ. ಆ ಯುವಕರಿಗೆ ನಾವು ಅವಕಾಶ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇಲಾಖೆಯಲ್ಲಿ ಪೊಲೀಸಿನ ಅಧಿಕಾರಿಗಳು ಇಲ್ಲದೆ ಇವತ್ತು ಕಷ್ಟ ಬೀಳ್ತಾ ಇದ್ದಾರೆ. ಯಾರು ಇದನ್ನೆಲ್ಲ ಮಾಡಿದ್ದು? ಹಾಗಾಗಿ ಇವತ್ತು ಅನೇಕ ಪ್ರಶ್ನೆಗಳನ್ನ ಇವತ್ತು ನಮ್ಮೆಲ್ಲ ಮಾತನಾಡಿದಂತ ನಾಯಕರುಗಳು ಕೇಳಿದ್ದಾರೆ. ಮಾನ್ಯ ಶಿವಕುಮಾರ್ ಅವರು ಹೇಳಿದರು, ಬಹುಶಃ ಶಿವಕುಮಾರ್ ಅವರಿಗಿನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ. ಯಾಕೆಂದ್ರೆ ನಿಮ್ಮ ತಳ ಬುಡ ಎಲ್ಲ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಇವತ್ತು ಅದಕ್ಕೆ ಉತ್ತರವನ್ನು ನಾಳೆ ನೀವು ಇದೇ ಜಾಗದಲ್ಲಿ ಸಮಾವೇಶ ಮಾಡೋದಕ್ಕೆ ಹೊರಟಿದ್ದೀರಿ. ಈ ಎಲ್ಲ ಪ್ರಶ್ನೆಗಳಿಗೆ ನಾಳೆ ನೀವು ಉತ್ತರವನ್ನು ಕೊಡಲೇಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗಲ್ಲ, ಮುಖ್ಯಮಂತ್ರಿಗಳು ಮಾತನಾಡೋರು ಇದ್ದಾರೆ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. 2023ರಲ್ಲಿ ರಾಜ್ಯದ ಜನತೆ 136 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಭಾಷಣಗಳನ್ನು ಮಾಡುವಾಗ ಏನು ಹೇಳಿದರು? ದಯಮಾಡಿ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ನಾವು ಸ್ವಚ್ಛ ಆಡಳಿತವನ್ನು ಕೊಡ್ತೇವೆ, ಈ ರಾಜ್ಯದ ಬಡ ಜನರಿಗಾಗಿ ಆಡಳಿತ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷನಾಗಿ ಪ್ರಣಾಳಿಕೆಯಲ್ಲಿ ನನ್ನ ಕಡೆ ಬರೆಸಿದ್ದಾರೆ,
ಒಳ್ಳೆಯ ಆಡಳಿತವನ್ನ ಕೊಡ್ತೇವೆ ಅನ್ನುವಂಥ ಮಾತನ್ನ ಆ ಒಂದು ಪ್ರಣಾಳಿಕೆಯಲ್ಲಿ ನಾವು ಬರೆದಿದ್ದೇವೆ. ಆ ಕಾರಣಕ್ಕಾಗಿ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಅದನ್ನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇಟ್ಕೊಂಡು ಆಡಳಿತ ಮಾಡತಕ್ಕಂಥ ಮುಖ್ಯಮಂತ್ರಿಗಳಾದಿಯಾಗಿ ನಾವೆಲ್ಲರೂ ಕೂಡ ಆ ಕೆಲಸವನ್ನ ಮಾಡ್ತೇವೆ ಅನ್ನುವಂಥ ಮಾತನ್ನ ತಮ್ಮ ಮುಂದೆ ಹಂಚಿಕೊಂಡು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ ಧನ್ಯವಾದಗಳು. ಈಗ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮಾನ್ಯ ಉಸ್ತುವಾರಿಗಳಾದ ಸನ್ಮಾನ್ಯ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ಸಭೆಯನ್ನು ಕುರಿತು ಮಾತಾಡಬೇಕಂತ ವಿನಂತಿ ಮಾಡ್ತೀನಿ. आदर के योग्य एक ऐसे मुख्यमंत्री जो गरीब की, पिछड़े की, दलित की, आदिवासी की आवाज लगातार उठाते भी हैं, उनके लिए संघर्ष भी करते हैं, आदरणीय सिद्धारमैया जी, प्रदेश कांग्रेस कमेटी के अध्यक्ष डिप्टी चीफ मिनिस्टर डी.के. शिव कुमार जी, कांग्रेस वर्किंग कमेटी के सदस्य बी.के. हरिप्रसाद जी, कांग्रेस चुनाव समिति के सदस्य के.जे. जॉर्ज जी, प्रदेश कांग्रेस कमेटी के पूर्व अध्यक्ष डॉक्टर परमेश्वर जी, दिनेश गुंडूराव जी, मंच पर विराजमान सभी मंत्रीगण, सांसदगण, विधायकगण, पार्टी के सभी पदाधिकारीगण और मेरे सामने बैठे बहुत ही आदर के योग्य बुजुर्गों, नौजवान साथियों, मातृशक्ति, सबसे पहले जन आंदोलन की इस विशाल सभा में मैं आप सबका हृदय की गहराइयों से बहुत बहुत स्वागत करता हूं, आपका अभिनंदन करता हूं। मुझे पता है आप बहुत देर से बैठे, मैं केवल चंद मिनट आपके बीच में लूंगा। 8 अगस्त 1942 को महात्मा गांधी ने इस देश में एक संघर्ष की शुरुआत की थी, क्विट इंडिया मूवमेंट, अंग्रेजों भारत छोड़ो। आज फिर इस जन आंदोलन से, मैसूरू की ऐतिहासिक धरती से एक और आंदोलन की शुरुआत कर्नाटका की पवित्र धरती से हम कर रहे हैं। ये जो लड़ाई है, ये जंग है केवल व्यक्तियों के खिलाफ नहीं, ये शायद पार्टियों के खिलाफ भी नहीं, ये उन सब ताकतों के खिलाफ है जो बीजेपी और जनता दल के अंदर बैठी हैं, जो कर्नाटक के लोगों के एससी, एसटी, ओबीसी, गरीब, नौजवान, महिला, किसान, उनके अधिकार छीनना चाहते हैं। आप मुझे बताइए, ये लोग दिल्ली की सरकार से तुंगभद्रा डैम के लिए 5,300 करोड़ क्यों नहीं लेकर आते? 2022-23 के बजट में वो पैसा दिया, पर नरेंद्र मोदी जी ने, बीजेपी की सरकार ने, बीजेपी और जनता दल की साझी सरकार ने कर्नाटक के अधिकारों पर हमला बोल रखा। ये कर्नाटक को वो पैसा नहीं देंगे। 15वें फाइनेंस कमीशन ने कर्नाटक को 5,500 करोड़ दिया, पर बीजेपी और जनता दल के लोग आपको ये पैसा देने नहीं देते। महादेई का प्रोजेक्ट हो, मेकेदातु का प्रोजेक्ट हो, जिनसे कित्तूर कर्नाटका हो या कर्नाटक के एक बड़े हिस्से में पानी मिलेगा किसान को, ये उसको मंजूरी नहीं देने देते। ये वो लोग हैं, चाहे वो बेंगलोर हो, चाहे वो कल्याण कर्नाटक हो, चाहे वो बॉम्बे और हैदराबाद कर्नाटक का दूसरा कोई हिस्सा हो,
ये लोग आपके अधिकारों को छीन रहे हैं। वो लोग जो आपके अधिकारों को छीन रहे हैं, वही लोग अब दुर्योधन की तरह, वही लोग अब शकुनी की तरह एक पदयात्रा कर रहे हैं। मैं आज इस मन से कहूंगा, ये पदयात्रा कांग्रेस की सरकार या सिद्धारमैया जी के खिलाफ नहीं, ये पदयात्रा कांग्रेस की गारंटियों के खिलाफ है। वो गारंटियां जो आपको मिल रही, 1,22,00,000 वो महिलाएं जिनको 2,000 रुपया कांग्रेस की सरकार देती है, 1,11,00,000 वो घर जिनको मुफ्त बिजली, 1,62,00,000 वो घर जिनको मुफ्त बिजली कांग्रेस की सरकार देती है, वो सारी महिलाएं जो शक्ति स्कीम में फ्री बस ट्रेवल करती, 4,49,00,000 वो लोग जिनको 10 किलो अनाज चावल कांग्रेस की सरकार देती है, वो नौजवान जिसको 3,000 रुपया और 1,500 रुपया देते हैं, ये आपकी गारंटी खत्म करना चाहते हैं। दोस्तों, समय आ गया है कि जन आंदोलन की शुरुआत से बीजेपी और जनता दल की गारंटी खत्म कर दीजिए, यही सबसे बड़ा सबूत होगा। आपका बहुत बहुत धन्यवाद। जय हिंद। ಮಾನ್ಯ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳು. ಈಗ ತಾವೆಲ್ಲ ಅತ್ಯಂತ ನಿರೀಕ್ಷೆಯಲ್ಲಿರುವ ಭಾರತ ರಾಷ್ಟ್ರ ರಾಜಕಾರಣದ ಅಸ್ಮಿತೆ, ಇಡೀ ರಾಜ್ಯ ರಾಜಕಾರಣಕ್ಕೆ ಹೊಸ ಬೆಳಕು, ಈ ಐತಿಹಾಸಿಕ ಜನಾಂದೋಲನ ಸಮಾವೇಶದ ಕೇಂದ್ರ ಬಿಂದು ಲೋಹಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಯಪ್ರಕಾಶ್ ನಾರಾಯಣ್ ಅವರ ಸಿದ್ಧಾಂತಗಳನ್ನು ಬಾಯಿಗೂಡಿಸಿಕೊಂಡು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ಹೆಗ್ಗುರುತಾಗಿರುವ ಈ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಐತಿಹಾಸಿಕ ಜನಾಂದೋಲನ ಸಮಾವೇಶದಲ್ಲಿ ನಿಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಕಾಯಿ ಬಗೆದು ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ದಯಮಾಡಿ ಎಲ್ಲ ಕೂತ್ಕೋಬೇಕು. ದಯಮಾಡಿ ಎಲ್ಲರೂ ಕೂರ್ಬೇಕು, ಎಲ್ಲರೂ ಕೂತ್ಕೊಳ್ಬೇಕು. ಏಯ್ ಬಾವುಟ ನಿಲ್ಸವೆ, ಏಯ್ ನಿಲ್ಸು, ಏಯ್ ನಿನ್ಗೆಲ್ಲ ಹೇಳೋದು, ಎಲ್ಲ ಬಾವುಟ ಎಲ್ಲ ಕೆಳಗಡೆ ಇಡಿ. ಅಖಿಲ ಭಾರತ ಕೂತ್ಕೊಳ್ರಿ. ಮತ್ತೆ ಕೂತ್ಕೊಳ್ರಿ. ಈಗ ನಿಮ್ ಗಲಾಟೆ ಕೇಳಬೇಕು, ನನ್ನ ಭಾಷಣ ಕೇಳ್ತೀರಾ? ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ನಿಮ್ಮ ಅಭಿಮಾನಕ್ಕೆ
ನಿಮ್ಮ ಪ್ರೀತಿಗೆ ಸಹಸ್ರ ಸಹಸ್ರ ಧನ್ಯವಾದಗಳು. ಕೂತ್ಕೊಳ್ಳಿ ಪ್ಲೀಸ್. ಏಯ್ ಕುರ್ರಿ. ಏಯ್ ಬಿಡಪ್ಪ. ಸಾಕ್ ಬಿಡು. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆದಂತ ಮಾನ್ಯ ಸುರ್ಜೇವಾಲಾ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಸಂಸತ್ತಿನ ಸದಸ್ಯರುಗಳೇ, ಮಾಜಿ ಶಾಸಕರೇ, ಮಾಜಿ ಸಂಸತ್ ಸದಸ್ಯರುಗಳೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಮೊದಲಿಗೆ ನೀವೆಲ್ಲರೂ ಕೂಡ ಬೆಳಿಗ್ಗೆಯಿಂದಲೇ ಮಹಾರಾಜ ಕಾಲೇಜ್ ಮೈದಾನಕ್ಕೆ ಬಂದಿದ್ದೀರಿ. ಲಕ್ಷಾಂತರ ಜನ ಸೇರಿದ್ದೀರಿ. ಇಲ್ಲಿ ಬಹಳ ಅಭಿಮಾನದಿಂದ, ಪ್ರೀತಿಯಿಂದ ನೀವೆಲ್ಲರೂ ಕೂಡ ಇಲ್ಲಿ ಜಮಾಯಿಸಿದ್ದೀರಿ. ನೀವೆಲ್ಲರೂ ಕೂಡ ಯುದ್ಧದಲ್ಲಿ ಯುದ್ಧ ಮಾಡ್ತಕ್ಕಂಥ ಸೈನಿಕರಿದ್ದಂತೆ ಯೋಧರು ಅಂತಕ್ಕಂಥ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಾಗ, ಸಂವಿಧಾನಕ್ಕೆ ಅಪಾಯ ಬಂದಾಗ, ಈ ದೇಶದಲ್ಲಿ ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡ್ತಿ, ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತೀರಿ.
ಇದನ್ನ ಸ್ವಾತಂತ್ರ್ಯ ಬಂದರಿಂದಲೂ ಕೂಡ ಇಲ್ಲಿವರೆಗೆ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕ್ವಿಟ್ ಇಂಡಿಯಾ ಚಳವಳಿಯ ದಿನ. ಮಹಾತ್ಮ ಗಾಂಧೀಜಿಯವರು 1942 ಆಗಸ್ಟ್ 9ನೇ ತಾರೀಕು ಈ ದೇಶದ ಎಲ್ಲ ಜನರಿಗೆ ಕರೆಯನ್ನು ಕೊಟ್ಟಂತ ದಿನ. ಬ್ರಿಟಿಷ್ನವರಿಗೆ ಎಚ್ಚರಿಕೆಯನ್ನು ಕೊಟ್ಟು, ಬ್ರಿಟಿಷರೇ ದೇಶವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಕಹಳೆಯನ್ನ ಊದಂತ ದಿನ ಅಂತಕ್ಕಂಥದನ್ನ ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಎಲ್ಲ ಸ್ವಾತಂತ್ರ್ಯ ಯೋಧರು ಕೂಡ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯವನ್ನು ನಮ್ಮೆಲ್ಲರಿಗೂ ಕೂಡ ಲಭಿಸಿಕೊಟ್ರು. ಅಂತಿಮ ಕರೆಯನ್ನು ಮಹಾತ್ಮ ಗಾಂಧೀಜಿಯವರು ಕೊಟ್ಟರು. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ. ಆ ದಿನ ಇವತ್ತು ಸಮಾವೇಶ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ನಾನು ಈ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಜನರಿಗೆ, ದೇಶದ ಎಲ್ಲ ಜನರಿಗೆ ಕ್ವಿಟ್ ಇಂಡಿಯಾ ದಿನದ ಶುಭಾಶಯವನ್ನ ಎಲ್ರಿಗೂ ಕೂಡ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ನಾಡಿನಲ್ಲಿ ಮತ್ತು ದೇಶದಲ್ಲಿ ಕೋಮುವಾದಿಗಳನ್ನ, ಜಾತಿವಾದಿಗಳನ್ನ, ಪಾಳ್ಯಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವರನ್ನ ರಾಜಕೀಯದಿಂದ ಓಡಿಸಬೇಕಾದಂತ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಮನುವಾದಿಗಳು, ಜಾತಿವಾದಿಗಳು, ಹಾಗೂ ಪಾಳ್ಯಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವ್ರು ಇವ್ರು ಯಾರು ಕೂಡ ಶೋಷಿತರು ಅಧಿಕಾರ ಮಾಡತಕ್ಕಂಥದನ್ನ ಸಹಿಸಲ್ಲ. ಇದನ್ನ ನಾವೆಲ್ಲರೂ ಕೂಡ ಒಕ್ಕೊಲಿನಿಂದ ಖಂಡಿಸಬೇಕಾಗ್ತದೆ, ವಿರೋಧ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಈ ಸಮಾವೇಶವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ದೇವರಾಜ ಅರಸರವರಿಗೆ ಇದೇ ಗತಿಯಾಯ್ತು, ಬಂಗಾರಪ್ಪನವ್ರಿಗೆ ಇದೇ ಗತಿಯಾಯ್ತು, ಮೊಯ್ಲಿಯವರಿಗೆ ಅವ್ರು ಯಾರನ್ನೂ ಕೂಡ ಸಹಿಸಿಕೊಳ್ಳಲಿಲ್ಲ. ಇದೇ ಕುಮಾರಸ್ವಾಮಿ, ದೇವೇಗೌಡರು, ಧರ್ಮಸಿಂಗ್ ಅವರಿಗೆ ಕೊಟ್ಟಿದ್ದಂತ ಮಾತನ್ನ ಮುರಿದು ತಾವೇ ಅಧಿಕಾರಕ್ಕೆ ಬರ್ತಕ್ಕಂಥ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು.
ಅಧಿಕಾರವನ್ನು ಮಾಡಿದ್ರು. 20 ತಿಂಗಳು ಹಂಚಿಕೊಂಡು ಅಧಿಕಾರ ಮಾಡಿದ್ರು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ. ಸೇಡಿನ ರಾಜಕೀಯವನ್ನು ಮಾಡೋದರಲ್ಲಿ, ದ್ವೇಷದ ರಾಜಕಾರಣವನ್ನು ಮಾಡೋದರಲ್ಲಿ, ಬೇರೆಯವರು ಅಧಿಕಾರದಲ್ಲಿ ಇರ್ತಕ್ಕಂಥದನ್ನ ಸಹಿಸಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು ದೇವೇಗೌಡರು ಮತ್ತು ಅವರ ಕುಟುಂಬ ಅಂತಕ್ಕಂಥದನ್ನ ಇವತ್ತು ಅನಿವಾರ್ಯವಾಗಿ ಹೇಳಲೇಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲ ನೋಡಿದ್ರಿ ಟಿವಿನಲ್ಲಿ ಬಿಜೆಪಿಯವರು ಜೆಡಿಎಸ್ನವರು ಹೇಗೆ ಒಬ್ರಿಗೊಬ್ರು ಬೈದಾಡ್ಕೊಂಡಿದ್ರು. ದೇವೇಗೌಡರು ಹೇಳ್ತಾ ಇದ್ರು ಅಧಿಕಾರದಲ್ಲಿದ್ದ ಅವರು ಬಿಜೆಪಿಯವ್ರ ಜೊತೆ ಸೇರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ನಾನು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು. ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 2006ನೇ ಇಸ್ವಿನಲ್ಲಿ ಏನಾದರೂ ಬಿಜೆಪಿಯವ್ರ ಜೊತೆ ಕುಮಾರಸ್ವಾಮಿ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನನ್ನ ಎಣದ ಮೇಲೆ ಮಾಡಬೇಕು ಅಂತ ಹೇಳಿದ್ರು. ಎಣದ ಮೇಲೆ ಮಾಡಬೇಕು ಅಂತ ಹೇಳಿದ್ರು. ಈಗ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಷಡ್ಯಂತ್ರವನ್ನ ಮಾಡಿ ಕೇಂದ್ರ ಸರ್ಕಾರ ಜೊತೆ ಶಾಮೀಲಾಗಿ ಕರ್ನಾಟಕದ ಬಿಜೆಪಿ ಜೊತೆ ಸೇರ್ಕೊಂಡು ನಮ್ಮ ಸರ್ಕಾರವನ್ನ ದುರ್ಬಲಗೊಳಿಸತಕ್ಕಂತ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ, ಗೊತ್ತಿದೆ ನಿಮ್ಗೆಲ್ಲರಿಗೂ ಕೂಡ. ನಾನು 4 ದಶಕಗಳಿಂದ ರಾಜಕೀಯದಲ್ಲಿ ಇದ್ದೇನೆ. 4 ದಶಕಗಳಿಂದ ನಾನು 1984 ಆಗಸ್ಟ್ 17ರಂದು ಮಂತ್ರಿಯಾದೆ. ಅಂದಿನಿಂದ ಇವತ್ತಿನವರೆಗೆ ಅನೇಕ ಖಾತೆಗಳನ್ನು ನಿಭಾಯಿಸತಕ್ಕಂಥ ಅವಕಾಶ ಸಿಕ್ಕಿತ್ತು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಆಶೀರ್ವಾದದ ಫಲದಿಂದ 4 ದಶಕಗಳ ಕಾಲ ಈ ರಾಜ್ಯದ ರಾಜಕೀಯದ ಮುಂಚೂಣಿನಲ್ಲಿರ್ತಕ್ಕಂಥ ಅವಕಾಶವನ್ನ ಒದಗಿಸಿಕೊಟ್ಟಿದ್ರಿ. ಈ 4 ದಶಕಗಳ ಕಾಲ ನಾನು ಮಂತ್ರಿಯಾಗಿದ್ದೆ, 2 ಸಾರಿ ಉಪಮುಖ್ಯಮಂತ್ರಿಯಾಗಿದ್ದೆ, 2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ. 2013ರಿಂದ 2018ರವರೆಗೆ ಈ ರಾಜ್ಯದ ಜನರ ಆಶೀರ್ವಾದದಿಂದ, ಶಾಸಕರ ಬೆಂಬಲದಿಂದ ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಮತ್ತೆ 2023 ಮೇ 20ರಿಂದ ಕರ್ನಾಟಕದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ಈ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ.
ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ. ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಡತಿ ಮುಖನೂ ಕೂಡ ನೋಡಿಲ್ಲ. ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಈ ಸಮಾಜದ ಶೋಷಿತರ ಪರವಾಗಿ, ಬಡವರ ಪರವಾಗಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಪರವಾಗಿ ಅವರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜದಲ್ಲಿ ಶಕ್ತಿ ಕೊಟ್ಟು ಅವರನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ಹಂಬಲ ಬಿಟ್ರೆ ಆಸ್ತಿ ಮಾಡಬೇಕು, ಜಮೀನುಗಳಲ್ಲಿ ಮಾಡಬೇಕು, ಪ್ರಾಪರ್ಟಿ ಮಾಡಬೇಕು, ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಅಂತಕ್ಕಂಥ ವ್ಯಾಮೋಹ ಇಲ್ಲ. ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು 0 ಇಂದ. ನಿಮಗೆ ನಿಜ ಹೇಳಬೇಕು ಅಂದ್ರೆ 1983ನೇ ಇಸ್ವಿನಲ್ಲಿ ನಾನು ಡಿಪಾಸಿಟ್ ಹಣ ಕಟ್ಟಬೇಕಾದ್ರೆ ನನ್ನ ಹತ್ರ ₹1 ಇರಲಿಲ್ಲ. ನಾನು ಕೋರ್ಟ್ನಲ್ಲಿ ಲಾಯರ್ ಕೆಲಸ ಮಾಡ್ಕೊಂಡಿದ್ದೆ. ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಜನರು ಬಂದು ನೀವು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದ್ರು. ನಮ್ಮ ಆಫೀಸ್ ಕ್ಲರ್ಕ್ ಆನಂದ ಇವತ್ತು ಬದುಕಿಲ್ಲ. ಅವನಿಗೆ ಹೇಳಿ ಅವತ್ತು ಡಿಪಾಸಿಟ್ ಹಣ ₹250. ₹250 ಕೂಡ ನನ್ನ ಹತ್ರ ಇರಲಿಲ್ಲ. ಆ ₹250 ಆನಂದ ಕಟ್ಟದ. ಜನರೇ ದುಡ್ಡು ಕೊಟ್ಟು ಎಲೆಕ್ಷನ್ ಅನ್ನ ಗೆಲ್ಲಿಸಿದ್ರು. ಇಡೀ ಚುನಾವಣೆಗೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿದ್ದೆ. ಚುನಾವಣೆಗೆ ಜನರೇ ದುಡ್ಡು ಕೊಟ್ಟು ಒಟ್ಟು ಖರ್ಚಾದಂತ ಹಣ ₹63,000. ನಾನು ಇವತ್ತಿಗೂ ಕೂಡ ನಮ್ಮ ಅಪ್ಪ ಶ್ರೀಮಂತ ಅಲ್ಲ, ನಮ್ಮ ಕುಟುಂಬ ಶ್ರೀಮಂತ ಕುಟುಂಬ ಅಲ್ಲ, ಆದ್ರೆ ಹೊಟ್ಟೆ ಬಟ್ಟೆಗೆ ನೇರವಾಗಿದ್ದಂತ ಕುಟುಂಬ. ಹಾಗಾಗಿ ನಮ್ಮಪ್ಪ ರಾಜಕೀಯಕ್ಕೆ ಬರಬೇಡ ಅಂತ ಹೇಳ್ತಿದ್ದ. ನೀನು ರಾಜಕೀಯಕ್ಕೆ, ನಾನು ತಾಲೂಕು ಬೋರ್ಡ್ ಎಲೆಕ್ಷನ್ ನಿಂತ್ಗೆ 1978ನೇ ಇಸ್ವಿನಲ್ಲಿ ನಮ್ಮಪ್ಪನ ಕೇಳದೆ ಹೋಗಿ ತಾಲೂಕು ಅಭಿವೃದ್ಧಿ ಮಂಡಳಿಗೆ ನಿಲ್ಬೇಕು ಅಂತ ಇದ್ದೀನಿ, ನನಗೆ ಒಪ್ಪಿಗೆ ಕೊಡು ಅಂತ ಕೇಳಿದೆ ನಮ್ಮ ಅಪ್ಪನಿಗೆ. ನೀನು ಚುನಾವಣೆಗೆ ನಿಲ್ಕೂಡುದು ಅಂತ ನಮ್ಮ ಅಪ್ಪ ಹಠ ಮಾಡಿದ್ರು. ನಾನು ಊರಿನವರೆಲ್ಲ ಪಂಚಾಯಿತಿ ಸೇರಿಸಿದೆ. ನೀವು ದುಡ್ಡು ಕೊಡಬೇಡಪ್ಪ, ₹1 ಕೊಡಬೇಡ, ನಾನು ಚುನಾವಣೆ ನಿಂತ್ಕೋತೀನಿ, ಗೆದ್ದು ಬರ್ತೀನಿ ಅಂತ ಹೇಳಿ ಪಂಚಾಯತಿನಲ್ಲಿ ತೀರ್ಮಾನ ಮಾಡಿ ಪಂಚಾಯತಿಯವರೆಲ್ಲ ಹೇಳಿದ ಮೇಲೆ ನಮ್ಮ ಅಪ್ಪ ಒಪ್ಕೊಂಡ. ಹಾಗಾಗಿ
ಇಡೀ ತಾಲೂಕು ಬೋರ್ಡ್ ಎಲೆಕ್ಷನ್ಗೆ ನಾನು ಮತ್ತು ಮಹೇಶ MLC ಆಗಿದ್ರು. ಅವನು ಸ್ಕೂಟ್ರು, ಆ ಸ್ಕೂಟ್ರಲ್ಲಿ ಹ್ಯಾಂಡ್ ಬಿಲ್ ಹಂಚಿಗೆ ಬಂದು ಚುನಾವಣೆಯಲ್ಲಿ ಗೆದ್ದೆ ನಾನು. 83ರಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ನೀವೇ ಗೆಲ್ಲಿಸಿದವರು ಅನೇಕ ಜನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇಲ್ಲಿದ್ದೀರಿ. ನೀವೇ ಗೆಲ್ಲಿಸಿದ್ರಿ. 63,000 ರೂಪಾಯಿ ಚುನಾವಣೆ ಖರ್ಚಾಯ್ತು. 2 ವರ್ಷ ಶಾಸಕನಾಗಿದ್ದೆ. ಮತ್ತೆ ಚುನಾವಣೆ ಬಂತು, ಮತ್ತೆ ಜನರೇ ಗೆಲ್ಲಿಸಿದ್ರು. ನನ್ನ 9 ಚುನಾವಣೆಗಳನ್ನು ಕೂಡ ಜನರೇ ಗೆಲ್ಲಿಸಿದ್ದಾರೆ ಹೊರತು ನಾನು ಮನೆಯಿಂದ 1 ರೂಪಾಯಿ ಖರ್ಚು ಮಾಡಿಲ್ಲ. ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ. ಈ ಬಿಜೆಪಿಯವರು, JDSನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ, ನಾನು ಬಗ್ಗವನು ಅಲ್ಲ. ನಾನು ಜಗ್ಗವನು ಅಲ್ಲ, ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದ ಇರೋವರೆಗೆ ನಾನು ಮುಟ್ಟಕ್ಕಾಗುತ್ತಾ? ಈ ಬಿಜೆಪಿಯವರು, JDSನವರು ನನ್ನನ್ನು ಅಲುಗಾಡಿಸ್ಲಿಕ್ಕಾಗುತ್ತಾ? ನಮ್ಮ ಸರ್ಕಾರ ತೆಗೆದಾಕಕ್ಕಾಗುತ್ತಾ? ಯಾಕಂತಂದ್ರೆ ನಾ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ. ದೇವರಾಜ ಅರಸರವರ ನಂತರ ಸಂಪೂರ್ಣ 5 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಹೊಟ್ಟೆ ಉರಿ ಅವರಿಗೆ. ಕೂತ್ಕೊಳ್ರ, ಕೂತ್ಕೊಳ್ರ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ನಿಮ್ಮ ಪ್ರೀತಿ ಅಭಿಮಾನ ಇರ್ತದೆ, ಅಲ್ಲಿವರೆಗೆ ಬಿಜೆಪಿಯವರಿಂದಾಗಲಿ JDSನವರಿಂದಾಗಲಿ ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡೇ ಮಾಡ್ತೀರಿ ನನ್ನ ಪರವಾಗಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನ್ನಲ್ಲಿದೆ. ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ನಮ್ಮ ಸಂವಿಧಾನಕ್ಕೆ ಕಿಂಚಿತ್ತು ಆಪತ್ತು ಬಂದಾಗ ನೀವೆಲ್ಲ ಹೋರಾಟವನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಸಂವಿಧಾನವನ್ನು ಉಳಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು. ಇವತ್ತು ನಾವು ಪ್ರಜಾಪ್ರಭುತ್ವಕ್ಕಾಗಿ, ಸಂವಿಧಾನಕ್ಕಾಗಿ ನಿಮ್ಮ ಆಶೀರ್ವಾದ ಬಲದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಸಾರಿ ವಿಧಾನಸಭೆ ಕರೆದಾಗ ಸುಳ್ಳು ಆರೋಪಗಳನ್ನು ಮಾಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ. ನಾನು ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಲೇ ಇಲ್ಲ. ಭ್ರಷ್ಟಾಚಾರ ಆಗಿದೆ. ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಕ್ಕೂ ನಮಗೂ ಸಂಬಂಧ ಇಲ್ಲ. ಫೈನಾನ್ಸ್ ಮಿನಿಸ್ಟರ್ಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನನ್ನ ರಾಜಕೀಯವಾಗಿ ತುಳಿಬೇಕು, ಸಿಕ್ಕಿಸ್ಬೇಕು ಅಂತ ಹೇಳಿ ಕುಟಿಲ ಪ್ರಯತ್ನವನ್ನ ಮಾಡಿದ್ರು. ಇಡೀ
ಸದನ 10 ದಿನಗಳ ಕಾಲ ಕರೆದಿದ್ದು ನಾವು, 2 ವಾರ. ಬರೀ ಇದೊಂದೇ ಇಶ್ಯೂ ಮೇಲೆ ಚರ್ಚೆ ಆಯ್ತು, ಏನು ಸಿಗ್ಲಿಲ್ಲ. ಎಲ್ಲ ಜೆಡಿಎಸ್ನವರು ಮತ್ತು ಬಿಜೆಪಿಯವರು, ನಾವು ಅವ್ರಿಗೆಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವು. ಬಹಳ ದೀರ್ಘಕಾಲ ಆರ್ ಅಶೋಕ ಲೀಡರ್ ಆಫ್ ದಿ ಅಪೋಸಿಷನ್ 2 ದಿನ ಮಾತಾಡಿದ್ರು. ಅಸಂಬದ್ಧವಾಗಿ ಮಾತಾಡಿದ್ರು. ಯಾವುದೇ ದಾಖಲಾತಿಗಳನ್ನ ಇಟ್ಟುಕೊಂಡು ಚರ್ಚೆ ಮಾಡಲಿಲ್ಲ. ಇವತ್ತು ಏನಾದ್ರೂ ನಾನು ಕೂಡಲೇ ಈ ವಿಚಾರ ಪ್ರಸ್ತಾಪ ಆದ ತಕ್ಷಣ, ಪತ್ರಿಕೆಯಲ್ಲಿ ಬಂದ ತಕ್ಷಣ SIT ರಚನೆ ಮಾಡಿ ತನಿಖೆ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಯಾರು ವಾಲ್ಮೀಕಿ ಅಭಿವೃದ್ಧಿ ಮಂಡಲದಲ್ಲಿ ಆರೋಪಿಗಳಿದ್ದಾರೆ, ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ರು. 12 ಜನರನ್ನು ಅರೆಸ್ಟ್ ಮಾಡಿಸಿದ್ದೀವಿ. 12 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಟ್ಟು ವಾಲ್ಮೀಕಿ ಅಭಿವೃದ್ಧಿ ಮಂಡಳಿನಲ್ಲಿ 84,63,00,000 ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. 84,63,00,000. ಅದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ಬರ್ಕೊಟ್ಟವ್ರು ಇದನ್ನು? ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿದೆ. ಬಹುಶಃ ಇಂಥ ಹಗರಣದಲ್ಲಿ SIT ಪೊಲೀಸ್ನವರು 50 ಕೋಟಿ ರೂಪಾಯಿಗಳನ್ನ ರಿಕವರ್ ಮಾಡಿದ್ದಾರೆ. 50 ಕೋಟಿ ರೂಪಾಯಿಗಳನ್ನ ರಿಕವರ್ ಮಾಡಿದ್ದಾರೆ. 46 ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ನಲ್ಲಿರ್ತಕ್ಕಂಥ ಸೊಸೈಟಿ, ಆ ಸೊಸೈಟಿಗೆ 46 ಕೋಟಿಗಳನ್ನ ಸೀಜ್ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ. ಈ ಇಡಿಯವರು ಸುವೋಮೋಟೋ ಎಂಟರ್ ಆಗ್ಬಿಟ್ಟಿದ್ದಾರೆ. ಯಾವುದೇ ಎವಿಡೆನ್ಸ್ ಇಲ್ಲ, ಯಾವುದೇ ಸಾಕ್ಷ್ಯ ಇಲ್ಲ. ಆದರೂ ಕೂಡ ನನ್ನನ್ನ ಹೇಗಾದ್ರೂ ಮಾಡಿ ಸಿಕ್ಕಿಸ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ರೋಲ್ನಲ್ಲಿ ಇಲ್ಲ ಅಂತ ಗೊತ್ತಾದ ಮೇಲೆ ಈಗ ಸುಮ್ಮನಾಗಿದ್ದಾರೆ. ನಾವು ಕೂಡಲೇ ತನಿಖೆ ಮಾಡಿಸಿ ಚಾರ್ಜ್ ಶೀಟ್ ಕೂಡ ಹಾಕಿದ್ದೀವಿ. ಅದು ವಿಫಲ ಆದಮೇಲೆ ಈಗ ಮೂಢ ಹಗರಣ ಅಂತ ಹೇಳಕ್ ಶುರು ಮಾಡಿದ್ದಾರೆ. ಅದು ಹಗರಣನೇ ಅಲ್ಲ, ಹಗರಣನೇ ಅಲ್ಲ. ಏಯ್ ಕೂತ್ಕೊಳ್ರಿ, ಕೂತ್ಕೊಳ್ರಿ. ಹಗರಣನೇ ಅಲ್ಲ, ಹಗರಣ 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 ಅಂತೇಳಿ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ. ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ನನ್ನ ಆದೇಶ ಇಲ್ಲ, ನನ್ನ ಪತ್ರ ಇಲ್ಲ,
ನನ್ನ ಸ್ಟೇಟ್ಮೆಂಟ್ ಇಲ್ಲ. ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾರು ಅಶೋಕ, ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ, ಇವ್ರು ಯಾವ ನೈತಿಕತೆ ಇದೆ? ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ? ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹೆರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ. ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. 10ನೇ ತಾರೀಕಿನೊಳಗಡೆ ರಾಜೀನಾಮೆ ಕೊಟ್ಬಿಡಬೇಕು. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಮಿಸ್ಟರ್ ಯಡಿಯೂರಪ್ಪನವರೇ, ನೀವು 1-2 ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿದ್ದಾಗ. ಸುಮಾರು 18-20 ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರರಲ್ಲಿ ಸಿಕ್ಕಾಕೊಂಡಿದ್ದಾರೆ. 18-20 ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ವಿಜಯ